पूरितान्तर्बाह्याण्डकोशं हरितोपलाभं तर्काभयेतं विधिशर्वपूर्वगीर्वाणविज्ञानदमानतोऽस्मि। प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत्। नमस्कार. श्रीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम। जन्माद्यस्य यतोऽन्वयात् इतरतश्चार्थेषु भिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದ 6ನೇ ಅಧ್ಯಾಯದಲ್ಲಿ ಇವತ್ತು 5ನೇ ಶ್ಲೋಕ. ಮಹಾಮಣಿಕಿರೀಟೇನ ಕೇಯೂರಾಭ್ಯಾಂ ಚ ಭೂಷಿತಂ ಕರ್ಣಾಭರಣನಿರ್ಭಾತಕಪೋಲಶ್ರೀಮುಖಾಂಬುಜಂ. ದೇವತೆಗಳಿಗೆ ಭಗವಂತ ದರ್ಶನವನ್ನು ಕೊಟ್ಟಿದ್ದಾನೆ. ಆ ಭಗವಂತ ಹೇಗಿದ್ದ ಅನ್ನೋದನ್ನ ಶುಕಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಸಾವಿರಾರು ಸೂರ್ಯರು ಒಂದೇ ಸಲ ಉದಯಿಸಿದರೆ ಯಾವ ರೀತಿ ಪ್ರಕಾಶ ಇರ್ತಿತ್ತೋ ಆ ರೀತಿ ಪ್ರಕಾಶ ಭಗವಂತನದ್ದು. ಪುಟಕ್ಕಿಟ್ಟ ಬಂಗಾರದಂತೆ ಹೊಳಿತಕ್ಕಂಥ ಪೀತಾಂಬರ ಉಟ್ಕೊಂಡಿರ್ತಕ್ಕಂಥವನು, ಸುಂದರವಾದ ಮುಖ. ಮಹಾಮಣಿ ಕಿರೀಟೇನ ಕೇಯೂರಾಭ್ಯಾಂ ಚ ಭೂಷಿತಂ ಅಂದರೆ ಮಹಾ ರತ್ನ ಖಚಿತವಾದ ಕಿರೀಟ. ಹಾಗೆ ಕೇಯೂರ ಅಂತಂದ್ರೆ ತೋಳುಗಳಿಗೆ ಹಾಕೊಳ್ತಕ್ಕಂತಹ ಬಳೆ. ಇವುಗಳಿಂದ ಭೂಷಿತನಾಗಿದ್ದಾನೆ ಭಗವಂತ. ಕರ್ಣಾಭರಣ ನಿರ್ಭಾತ ಕಪೋಲ ಶ್ರೀ ಮುಖಾಂಬುಜಂ. ಅವನ ಕಪೋಲಗಳು, ದೇದೀಪ್ಯಮಾನವಾದ ಕಪೋಲಗಳೇನಿದ್ದಾವೆ, ಆ ಕಪೋಲಗಳ ಮೇಲೆ ಕಿವಿಯ ಆಭರಣಗಳು, ಕಿವಿಯಲ್ಲಿ ಹಾಕೊಳ್ತಕ್ಕಂತಹ ಮಕರಕುಂಡಲ, ಆ ಮಕರಕುಂಡಲದಿಂದ ಹೊಳಿತಾ ಇರತಕ್ಕಂತಹ ಕಪೋಲ, ಕಿವಿಯಲ್ಲಿ ಹಾಕ್ಕೊಂಡಿರ್ತಕ್ಕಂತಹ ಮಕರಕುಂಡಲ ಆ ಕಪೋಲಗಳಲ್ಲಿ ಹೊಳಿತಾ ಇದೆ. ಆ ರೀತಿ ಕಪೋಲಗಳು ಉಳ್ಳವನಾಗಿದ್ದಾನೆ. ಅಂತಹ ಕಪೋಲಗಳಿಂದ ಕೂಡಿದ ಶ್ರೀ ಮುಖಾಂಬುಜಂ, ಕಾಂತಿಯುಕ್ತವಾದ ಮುಖ ಕಮಲ,
ಅಂಬುಜ ಅಂದರೆ ಕಮಲ, ಮುಖ ಕಮಲ, ಕಮಲದಂತೆ ಸುಂದರವಾದ ಮುಖ ಉಳ್ಳವನಾಗಿದ್ದಾನೆ. ಅಂತಹ ಭಗವಂತ ಈ ಬ್ರಹ್ಮಾದಿ ದೇವತೆಗಳಿಗೆ ತನ್ನ ದರ್ಶನವನ್ನು ಕೊಟ್ಟ. ಅಂತಹ ಭಗವಂತನನ್ನ ಇವರು ನೋಡಿದರು. ಮಹಾಮಣಿ ಕಿರೀಟೇನ ಕೇಯೂರಾಭ್ಯಾಂ ಚ ಭೂಷಿತಂ ಕರ್ಣಾಭರಣ ನಿರ್ಭಾತ ಕಪೋಲ ಶ್ರೀ ಮುಖಾಂಬುಜಂ ಕಾಂಚೀ ಕಲಾಪವಲಯ ಹಾರನೂಪುರಶೋಭಿತಂ ಕೌಸ್ತುಭಾಭರಣಂ ಲಕ್ಷ್ಮ ಬಿಭ್ರತಂ ವನಮಾಲಿನಂ. ಹಾಗೆ ಕಾಂಚೀ ಕಲಾಪ ವಲಯ ಹಾರ ನೂಪುರ ಇವುಗಳಿಂದ ಶೋಭಿತನಾಗಿದ್ದಾನೆ. ಅಂದರೆ ಸೊಂಟಕ್ಕೆ ಕಟ್ಟಿಕೊಳ್ಳತಕ್ಕಂತಹ ಪಟ್ಟಿ, ನಡುಪಟ್ಟಿ ಅಂತ ಕರೀತಾರೆ. ಆ ನಡುಪಟ್ಟಿಯ ಅಲಂಕಾರ ಮತ್ತೆ ಕೈಗೆ ಹಾಕ್ಕೊಳ್ಳತಕ್ಕಂತಹ ಬಳೆಗಳು, ವಲಯ, ಆಮೇಲೆ ಕೊರಳಿಗೆ ಹಾಕ್ಕೊಳ್ಳತಕ್ಕಂತಹ ಹಾರ, ಕಾಲಿಗೆ ಹಾಕ್ಕೊಂಡಿರ್ತಕ್ಕಂತಹ ಗೆಜ್ಜೆಗಳು, ಇವುಗಳಿಂದ ಶೋಭಿತನಾಗಿದ್ದಾನೆ ಅಂತ ಅರ್ಥ. ಕಾಂಚೀ ಕಲಾಪ ಅಂದರೆ ನಡುಪಟ್ಟಿ, ಮೇಖಲಾ ಅಂತ ಕರೀತಾರೆ. ಸೊಂಟಕ್ಕೆ ಕಟ್ಟಿಕೊಳ್ತಕ್ಕಂತಹ ಮೇಖಲೆ, ಅದರಿಂದ. ಹಾಗೆ ವಲಯ ಅಂದರೆ ಕೈಗೆ ಹಾಕ್ಕೊಳ್ತಕ್ಕಂಥ ಬಳೆಗಳು, ಕಂಕಣ. ಹಾರ ಮತ್ತು ನೂಪುರ, ಗೆಜ್ಜೆ. ಕೌಸ್ತುಭಾಭರಣಂ, ಕೌಸ್ತುಭ ಎಂಬಂತಹ ಆಭರಣ, ಅದನ್ನು ಮತ್ತು ಶ್ರೀವತ್ಸ ಚಿಹ್ನೆ, ಇದು ಭಗವಂತನದ್ದು ಅಸಾಧಾರಣವಾದಂತಹ ಆಭರಣಗಳು. ಕೌಸ್ತುಭ ಮತ್ತು ಶ್ರೀವತ್ಸ ಎಂಬಂತಹ ಚಿಹ್ನೆ ಎದೆಯಲ್ಲಿ ಧಾರಣೆ ಮಾಡಿದ್ದಾನೆ. ವನಮಾಲಿ, ಆ ವನಮಾಲ ಅದು ಕೂಡ ಎದೆಯಲ್ಲಿ ಶೋಭಿಸ್ತಾ ಇದೆ. ಹೀಗೆ ಎದೆಯಲ್ಲಿ ಕೌಸ್ತುಭ, ಶ್ರೀವತ್ಸ ಮತ್ತು ವನಮಾಲ, ಅದರಿಂದ ಶೋಭಿಸ್ತಕ್ಕಂತಹ ಎದೆ ಉಳ್ಳವನಾಗಿದ್ದಾನೆ ಅಂತ ಅರ್ಥ. ಕಾಂಚೀ ಕಲಾಪ ವಲಯ ಹಾರನೂಪುರ ಶೋಭಿತಂ ಶ್ರೀವತ್ಸ ಕೌಸ್ತುಭಾಭರಣಂ ಲಕ್ಷ್ಮ ಬಿಭ್ರತಂ ವನಮಾಲಿನಂ. ಕೌಸ್ತುಭಾಭರಣಂ ಲಕ್ಷ್ಮೀಂ ಅಂತ ಕೂಡ ಒಂದು ಪಾಠ ಇದೆ. ಛಲಾರಿ ಅವರು ಲಕ್ಷ್ಮೀಂ ಅನ್ನೋ ಪಾಠ ತಗೊಂಡಿದ್ದಾರೆ. ಹೇಳ್ತಾರೆ, ಲಕ್ಷ್ಮ ಅಂತನೂ ಇದೆ, ಲಕ್ಷ್ಮೀಂ ಅಂತ ಕೂಡ ಪಾಠ ಇದೆ. ಹಾಗಿದ್ರೆ ಲಕ್ಷ್ಮಿಯನ್ನೇ ತನ್ನ ವಕ್ಷಸ್ಥಳದಲ್ಲಿ ಧಾರಣೆ ಮಾಡಿದ್ದಾನೆ ಅಂತ ಅರ್ಥ ಬರ್ತದೆ, ಇಟ್ಟುಕೊಳ್ಳಬಹುದು ಅಂತ ಅದನ್ನು ಬರೆದಿದ್ದಾರೆ. ಲಕ್ಷ್ಮ ಅಂತಿದ್ರೆ ಅದು ಶ್ರೀವತ್ಸ ಎಂಬ ಚಿಹ್ನೆ, ಲಕ್ಷಣ, ಲಕ್ಷ್ಮ ಚಿಹ್ನೆ ಅಂತ ಅರ್ಥ. ಸುದರ್ಶನಾದಿಭಿಶ್ಚಾಸ್ತ್ರೈಃ ಮೂರ್ತಿಮದ್ಭಿರುಪಾಸಿತಂ. ಸುದರ್ಶನಾದಿಭಿಃ ಸ್ವಾಸ್ತ್ರೈಃ ಅಂತ ಎರಡು, ಸ್ವಾಸ್ತ್ರೈಃ ಅಂತ ಕೂಡ ಪಾಠ ಇದೆ, ಸುದರ್ಶನಾದಿಭಿಶ್ಚಾಸ್ತ್ರೈಃ ಅಂತ ಕೂಡ ಪಾಠ ಇದೆ. ಎರಡು ಇಟ್ಟುಕೊಳ್ಬಹುದು. ಮೂರ್ತಿಮದ್ಭಿರುಪಾಸಿತಂ ತುಷ್ಟಾವದೇವ ಪ್ರವರಃ ಸಶರ್ವ ಪುರುಷಂ ಪರಂ ಸರ್ವಾಮರಗಣೈಃ ಸಾರ್ಧಂ ಸರ್ವಾಂಗೈರವನಿಂ ಗತೈಃ. ಇನ್ನು ಸುದರ್ಶನ ಚಕ್ರ ಮತ್ತು ಉಳಿದ
ಆಭರಣಗಳೆಲ್ಲ ಏನಿದ್ದಾವಲ್ಲ, ಆ ಆಭರಣಗಳ ಅಭಿಮಾನಿ ದೇವತೆಗಳು ಮೂರ್ತಿಮತ್ತಾಗಿ ಬಂದು ಸೇವೆ ಮಾಡ್ತಾ ಇದ್ದಾರೆ. ಭಗವಂತನ ಆಯುಧಗಳು ಏನೇನಿದ್ದಾವೆ, ಸುದರ್ಶನವೇ ಮೊದಲಾದಂತಹ ಆಯುಧಗಳು, ಅಸ್ತ್ರಗಳು, ಆ ಎಲ್ಲ ದೇವತೆಗಳು, ಅವುಗಳ ಅಭಿಮಾನಿ ದೇವತೆಗಳು ತಾವೇ ಮೂರ್ತಿಮತ್ತಾಗಿ ಬಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಮೂರ್ತಿಮದ್ವಿಹಿ ಉಪಾಸಿತಂ ಅಂತ ತಾವೇ ಶರೀರ ಧಾರಣೆ ಮಾಡಿ ಬಂದು ಉಪಾಸನೆ ಮಾಡ್ತಾ ಇದ್ದಾರೆ ಆ ಎಲ್ಲ ದೇವತೆಗಳು ಭಗವಂತನ ಅವಯವಗಳಲ್ಲಿ. ಅಂತಹ ಆ ಭಗವಂತನನ್ನ ಎಲ್ಲ ದೇವತೆಗಳು ಕೂಡ ಅವನನ್ನು ನೋಡಿ ಅವನ ಎಲ್ಲ ಅಂಗಾಂಗಗಳನ್ನು ಕೂಡ ನೋಡಿ ದರ್ಶನವನ್ನು ಪಡೆದು ಅವುಗಳ ಮೇಲೆ ಭಕ್ತಿಯಿಂದ ಎಲ್ಲರೂ ಕೂಡ ನಮಸ್ಕಾರ ಮಾಡಿದ್ದಾರೆ. ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದರಂತೆ ಎಲ್ಲ ದೇವತೆಗಳು. ತಮ್ಮ ಎಲ್ಲ ಅವಯವಗಳನ್ನ ನೆಲದ ಮೇಲೆ ಚೆಲ್ಲಿದ್ರು ಅಂತ ಹೇಳ್ತಾ ಇದ್ದಾರೆ. ಸರ್ವಾಂಗೈಹಿ ಅವನಿಮ್ಗತೈಹಿ ಅಂತ. ಅವನಿಮ್ಗತ ಅಂದ್ರೆ ಭೂಮಿ ಮೇಲೆ ಹಾಕಿದರು. ತಮ್ಮ ಎಲ್ಲ ಅವಯವಗಳನ್ನ ಭೂಮಿ ಮೇಲೆ ಹಾಕಿದರು ಅಂದ್ರೆ ಅಡ್ಡ ಬಿದ್ದರು, ನೆಲಕ್ಕೆ ಬಿದ್ದರು ಅಂತ ಅರ್ಥ. ಎಲ್ಲ ದೇವತೆಗಳು ಕೂಡ ತಮ್ಮ ಎಲ್ಲ ಅಂಗಾಂಗಗಳನ್ನ ಅವರು ಭೂಮಿ ಮೇಲೆ ಹಾಕಿ ಅಂದ್ರೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದರು ಅಂತ ಅರ್ಥ. ಹಾಗೆ ಸರ್ವಾಮರಗಣೈಹಿ ಸಾಕಂ ಸಶರ್ವ ಪುರುಷಂ ಪರಂ ತುಷ್ಟಾವ ದೇವಪ್ರವರ. ದೇವಪ್ರವರ ಅಂತಂದ್ರೆ ದೇವತೆಗಳಲ್ಲಿ ಉತ್ತಮನಾದಂತಹ ಬ್ರಹ್ಮದೇವರು ಸಶರ್ವ ರುದ್ರದೇವರಿಂದ ಸಮೇತನಾಗಿ ಪುರುಷಂ ಪರಂ ಪರಮಪುರುಷನಾದ ಆ ಭಗವಂತನನ್ನ ಸ್ತೋತ್ರ ಮಾಡಿದರು. ತುಷ್ಟಾವ ಅಂತ. ಸುದರ್ಶನಾದಿಭಿಶ್ಚಾಸ್ತ್ರೈಃ ಮೂರ್ತಿಮದ್ಭಿರುಪಾಸಿತಂ ತುಷ್ಟಾವದೇವ ಪ್ರವರಃ ಸಶರ್ವ ಪುರುಷಂ ಪರಂ ಸರ್ವಾಮರಗಣೈಃ ಸಾಕಂ ಸರ್ವಾಂಗೈರವನಿಂ ಗತೈಃ. ಬ್ರಹ್ಮಾದಿ ದೇವತೆಗಳೆಲ್ಲ ರುದ್ರದೇವರಿಂದ ಸಮಿತನಾಗಿರ್ತಕ್ಕಂತಹ ಬ್ರಹ್ಮದೇವರು ಸ್ತೋತ್ರ ಮಾಡಿದರು ಅಂತ ಹಿಂದೆ ಹೇಳಿದರು. ಆ ಬ್ರಹ್ಮದೇವರ ಸ್ತೋತ್ರ ಬ್ರಹ್ಮೋವಾಚ ಅಜಾಯ ಜನ್ಮಸ್ಥಿತಿ ಸಂಯಮಾಯ ಗುಣಾಯ ನಿರ್ವಾಣ ಸುಖಾರ್ಣವಾಯ ಅಣೋರಣಿಮ್ನೆ ಪರಿಗಣ್ಯಧಾಮ್ನೆ ಮಹಾನುಭಾವಾಯ ನಮೋ ನಮಸ್ತೆ. ಬ್ರಹ್ಮದೇವರು ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಮಹಾನುಭಾವಾಯ, ಎಲೆ ಮಹಾನುಭಾವನಾದ ಭಗವಂತನೇ ನಿನಗೆ ನಮೋ ನಮಃ. ನಿನಗೆ ನಮಸ್ಕಾರ ನಮಸ್ಕಾರ. ಅಜಾಯ, ಉತ್ಪತ್ತಿ ಮತ್ತು ನಾಶ ಇಲ್ಲದೆ ಇರ್ತಕ್ಕಂಥವನು ಅಂತ ಅರ್ಥ ಅಜ ಅನ್ನೋ ಶಬ್ದಕ್ಕೆ. ಉತ್ಪತ್ತಿ ಇಲ್ಲ ಅಂತಹ ವಿಷ್ಣುವಿಗೆ ನಮಸ್ಕಾರ. ಹಾಗೆ ಜನ್ಮಸ್ಥಿತಿ ಸಂಯಮಾಯ, ಈ ಜಗತ್ತಿನ ಜನ್ಮ ಸ್ಥಿತಿ ಮತ್ತು ಸಂಯಮ ಇವುಗಳಿಗೆ ಕಾರಣನಾಗಿರ್ತಕ್ಕಂಥವನು ಅಂತ ಅರ್ಥ. ಜಗಜ್ಜನ್ಮಾದಿಕರ್ತ, ಜಗತ್ತಿನ ಉತ್ಪತ್ತಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣನಾದಂತಹ ಭಗವಂತನೇ ನಿನಗೆ ನಮಸ್ಕಾರ ಅಂತರ್ಥ. ಜನ್ಮ ಸ್ಥಿತಿ ಸಂಯಮ. ಜನ್ಮ ಅಂದ್ರೆ ಉತ್ಪತ್ತಿ, ಸ್ಥಿತಿ ಮತ್ತು ಸಂಯಮ ಅಂದ್ರೆ ನಾಶ. ಇವುಗಳ ಜೊತೆಯಲ್ಲಿ ಉಳಿದದ್ದನ್ನು ಇಟ್ಕೊಳ್ಬೇಕು. ಜನ್ಮಾದಿ ಅಷ್ಟಕರ್ತೃ ಆದ ಎಲೆ ಭಗವಂತನೇ ನಿನಗೆ ನಮಸ್ಕಾರ. ಹಾಗೆ ಗುಣಾಯ ಅಂದ್ರೆ
ಗುಣವೇ ಅವನು. ವಿಜ್ಞಾನಂ ಆನಂದಂ ಬ್ರಹ್ಮ ಅಂತ ವೇದ ಆನಂದಂ ಬ್ರಹ್ಮ ಅಂತಾನೆ ಹೇಳಿದೆ. ಆನಂದವೇ ಬ್ರಹ್ಮ, ಆನಂದ ಉಳ್ಳವನು ಬ್ರಹ್ಮ, ಆನಂದವೇ ಬ್ರಹ್ಮ, ವಿಜ್ಞಾನವೇ ಬ್ರಹ್ಮ. ಹೀಗೆ ವಿಜ್ಞಾನ ಆನಂದ ಮೊದಲಾದ ಗುಣಸ್ವರೂಪನಾಗಿರ್ತಕ್ಕಂತಹ ನಿನಗೆ ನಮಸ್ಕಾರ. ಹಾಗೆ ನಿರ್ವಾಣ ಸುಖಾರ್ಣವಾಯ, ಆನಂದದ ಸಾಗರ, ಅರ್ಣವ ಅಂದರೆ ಸಮುದ್ರ, ಸುಖದ ಸಮುದ್ರದಂತೆ ಇರ್ತಕ್ಕಂಥವನು. ಅದು ಎಂಥದ್ದು? ಪ್ರಾಕೃತ ಶರೀರದಿಂದ ಜನ್ಯವಾದದ್ದಲ್ಲ. ನಿರ್ವಾಣ ಸುಖ. ನಿರ್ವಾಣ ಸುಖ ಅಂತಂದ್ರೆ ಹಾಗೆ ಶರೀರದಿಂದ ಜನ್ಯವಾದ, ಪ್ರಾಕೃತವಾದ ಶರೀರದಿಂದ ಜನ್ಯವಾದ ಸುಖ ಅಲ್ಲ. ನಮಗೆಲ್ಲ ಸುಖ ಅಂದ್ರೆ ಈ ಶರೀರದಿಂದ, ಪ್ರಾಕೃತವಾದ ಶರೀರದಿಂದ ಹುಟ್ಟುವ ಸುಖ, ಅದನ್ನು ನಾವು ನೋಡಿದ್ದೇವೆ. ಆದರೆ ಭಗವಂತ ಅವನು ನಿರ್ವಾಣ ಸುಖ, ಸುಖ ಸಮುದ್ರ. ಅದು ನಿರ್ವಾಣ ಸುಖ ಅಂತಂದ್ರೆ ಶರೀರಾಭಿಮಾನದಿಂದ ಹುಟ್ಟಿದ ಸುಖ ಅಲ್ಲ. ಅಂತಹ ನಿರ್ವಾಣ ಸುಖ ಸ್ವರೂಪನಾಗಿದ್ದಾನೆ. ನಿರ್ವಾಣ ಸುಖದ ಸಮುದ್ರದಂತೆ ಇರ್ತಕ್ಕಂಥವನು, ಆನಂದ ಸಾಗರ. ನಿರ್ವಾಣ ಸುಖ ಅರ್ಣವಾಯ ಅಣೋರಣಿಮ್ನೆ ಅಪರಿಗಣ್ಯ ಧಾಮ್ನೆ ಅಂತ. ಅಣೋರಣೀಯ, ಅಣುವಿಗಿಂತಲೂ ಅಣುವಾಗಿದ್ದಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಉಪನಿಷತ್ತು. ಅಣುವಿಗಿಂತಲೂ ಅಣುವಾಗಿದ್ದಾನೆ, ಮಹತ್ತಿಗಿಂತಲೂ ಮಹತ್ತಾಗಿದ್ದಾನೆ. ಅವನ ಆ ಶರೀರ ಅಪರಿಮಿತವಾದದ್ದು. ಅಪರಿಗಣ್ಯ ಧಾಮ್ನೆ ಅಂತ. ಅಣೋರಣೀಯ ಮಹತೋ ಮಹೀಯ ಎರಡೂ ಆಗಿದ್ದಾನೆ. ಅಘಟಿತ ಘಟನಾಶಕ್ತಿ ಭಗವಂತನಲ್ಲಿ ಇರೋದ್ರಿಂದ ಏಕಕಾಲದಲ್ಲಿ ಅಣೋರಣೀಯನೂ ಹೌದು, ಮಹತೋಮಹೀಯನೂ ಹೌದು. ಅಣುವಿಗಿಂತಲೂ ಅಣುವಾದ, ಮಹತ್ತಿಗಿಂತಲೂ ಮಹತ್ತಾದ ಶರೀರವುಳ್ಳವನು ನೀನು. ಅಂತಹ ನಿನಗೆ ನಮಸ್ಕಾರ. ಅಣುರ್ಬೃಹತ್ ಕೃಶಸ್ಥೂಲ ಗುಣಭೃನ್ನಿರ್ಗುಣೋ ಮಹಾನ್ ಅಂತ ಹೀಗೆ ಅವನಲ್ಲಿ ಎಲ್ಲ ಲೋಕದಲ್ಲಿ ವಿರುದ್ಧ ಅಂತ ಅನಿಸ್ಕೊಂಡಿರ್ತಕ್ಕಂತಹ ಎಲ್ಲ ಗುಣಗಳು ಅವನಲ್ಲಿ ಗುಣಗಳೇ. ಅವು ಲೋಕದಲ್ಲಿ ಮಾತ್ರ ಅದು ದೋಷ, ಆದರೆ ಅವನಲ್ಲಿ ಅವೆಲ್ಲ ಗುಣಗಳಾಗ್ತವೆ. ಲೋಕದಲ್ಲಿ ವಿರುದ್ಧವಾದದ್ದು ಅವನಲ್ಲಿ ಎಲ್ಲವೂ ಗುಣ. ಅಂತಹ ಶಕ್ತಿ ಅವನಲ್ಲಿದೆ. ಅವನ ಪರಾಕ್ರಮ, ಅವನ ತೇಜಸ್ಸು, ಅದನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಪರಿಮಿತವಾದದ್ದು ಅದು. ಅಪರಿಗಣ್ಯ ಧಾಮ ಅಂತ. ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಯಪ್ಪಾರ್ಥೀವಾನಿ ವಿಮಮೇರಜಾ ಆಂಸಿ ಅಂತ ವೇದ ಇದನ್ನೇ ಹೇಳುತ್ತದೆ. ಅವನ ಆ ಪರಾಕ್ರಮವನ್ನು ಯಾರು ತಾನೇ ಎಣಿಸ್ಲಿಕ್ಕೆ ಸಾಧ್ಯ? ಭೂಮಿಯಲ್ಲಿರುವ ಧೂಳಿನ ಕಣಗಳನ್ನು ಯಾರಾದರೂ ಎಣಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ. ಅದರಂತೆ ಆ ಭಗವಂತನ ಮಹಿಮೆಗಳನ್ನು ಯಾರೂ ಕೂಡ ಪೂರ್ಣವಾಗಿ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಪರಿಮಿತವಾದ ಶಕ್ತಿಯುಳ್ಳವನಾಗಿದ್ದಾನೆ. ಅಂತಹ ಮಹಾನುಭಾವಾಯ ನಮೋ ನಮಸ್ತೆ. ಮಹಾನುಭಾವನಾದ ಭಗವಂತನೇ ನಿನಗೆ ನಮಸ್ಕಾರ ಅಂತ ಇದು ಬ್ರಹ್ಮದೇವರು ಭಗವಂತನನ್ನ ಸ್ತೋತ್ರ ಮಾಡ್ತಾ ಇರ್ತಕ್ಕಂಥದ್ದು. ಅಜಾಯ ಜನ್ಮ ಸ್ಥಿತಿ ಸಂಯಮಾಯ ಗುಣಾಯ ನಿರ್ವಾಣ ಸುಖಾರ್ಣವಾಯ ಅಣೋರಣಿಮ್ನೆ ಪರಿಗಣ್ಯಧಾಮ್ನೆ ಮಹಾನುಭಾವಾಯ ನಮೋ ನಮಸ್ತೆ.
ರೂಪಂ ತವೈತತ್ ಪುರುಷರ್ಷಭೇಡ್ಯಂ ಶ್ರೇಯೋರ್ಥಿಭಿರ್ವೈದಿಕತಾಂತ್ರಿಕೈಶ್ಚ ಯೋಗೇನ ಧಾತಃ ಸಹ ನಸ್ತ್ರಿಲೋಕಾನ್ ಪಶ್ಯಾಮ್ಯಮುಷ್ಮಿನ್ ಭವ ವಿಶ್ವಮೂರ್ತೆ. ಬ್ರಹ್ಮದೇವರು ಭಗವಂತನ ಸ್ತೋತ್ರವನ್ನು ಮುಂದುವರಿಸ್ತಾ, ಪುರುಷರ್ಷಭ, ಎಲೆ ಪುರುಷ ಶ್ರೇಷ್ಠನಾಗಿರ್ತಕ್ಕಂಥವನೇ, ಈ ಇಡೀ ಜಗತ್ತಿನ ಆಧಾರ ಶಕ್ತಿಯೇ, ವಿಶ್ವಮೂರ್ತಿಯೇ, ಪುರುಷೋತ್ತಮನೇ, ನಿನ್ನ ಈ ರೂಪವನ್ನ ಎಲ್ಲರೂ ಕೂಡ ಆರಾಧನೆ ಮಾಡ್ತಾರೆ. ಶ್ರೇಯಸ್ಸನ್ನ ಬಯಸ್ತಕ್ಕಂಥವ್ರು ಯಾರ್ಯಾರಿದ್ದಾರೋ, ಶ್ರೇಯೋರ್ಥಿಭಿಹಿ, ಹಾಗೇ ಎಲ್ಲ ವೈದಿಕರು, ವೈದಿಕ ತಾಂತ್ರಿಕೈಶ್ಚ, ತಾಂತ್ರಿಕರು ಮತ್ತು ವೈದಿಕರು. ತಾಂತ್ರಿಕರು ಅಂತಂದ್ರೆ ಪಂಚರಾತ್ರದಿಂದ ಆರಾಧನೆಯನ್ನು ಮಾಡ್ತಕ್ಕಂಥವ್ರು. ಪಂಚರಾತ್ರ ಏನಿದೆ ಅದು ಪಾಂಚರಾತ್ರಿಕರು ಅಂತ ಅರ್ಥ. ತಂತ್ರ ಅಂದ್ರೆ ಪಂಚರಾತ್ರ ಆದಿ ಆಗಮಗಳು. ಹಾಗಾಗಿ ತಾಂತ್ರಿಕೈಹಿ ಅಂದ್ರೆ ಪಂಚರಾತ್ರಾದಿ ಆಗಮಗಳಿಂದ ಪೂಜೆಯನ್ನು ಮಾಡ್ತಕ್ಕಂಥವ್ರು. ವೈದಿಕೈಹಿ ವೇದಗಳಿಂದ ಆರಾಧನೆ ಮಾಡ್ತಕ್ಕಂಥವ್ರು. ಹೀಗೆ ವೈದಿಕರು ಮತ್ತು ತಾಂತ್ರಿಕರೇನಿದ್ದಾರೆ ಅವರೆಲ್ಲರೂ ಕೂಡ ಭಕ್ತಿ ಯೋಗದಿಂದ ಆರಾಧನೆ ಮಾಡ್ತಾರೆ ನಿನ್ನ ಈ ರೂಪವನ್ನ. ರೂಪಂ ತವ ಏತತ್, ಏನು ಈ ರೂಪ ಇದೆ ಇದು ಅಂತ ಎದುರಿಗೆ ಕಾಣಿಸ್ತಾ ಇದೆಯಲ್ಲ, ಈ ರೂಪ ತವ ಏತತ್ ರೂಪಂ, ನಿನ್ನ ಈ ರೂಪ ಏನಿದೆ ಈ ರೂಪವನ್ನೇ ಶ್ರೇಯೋರ್ಥಿಗಳು, ಶ್ರೇಯಸ್ಸನ್ನು ಬಯಸ್ತಕ್ಕಂತಹ ವೈದಿಕರು ಮತ್ತು ತಾಂತ್ರಿಕರೆಲ್ಲರೂ ಕೂಡ ಆರಾಧನೆಯನ್ನ ಮಾಡ್ತಾರೆ. ಅಂತಹ ವಿಶ್ವಮೂರ್ತಿಯಾದ ಪುರುಷಶ್ರೇಷ್ಠನಾದ ನಿನ್ನನ್ನು ನಾವು ನೋಡ್ತಾ ಇದ್ದೇವೆ. ಸರ್ವಾಧಾರಕ ನೀನು. ಧಾತಃ ಅಂದ್ರೆ ತ್ರಿಲೋಕಾನ್, ಮೂರು ಲೋಕಗಳನ್ನು ಕೂಡ ಈ ನಿನ್ನ ರೂಪದೊಳಗೆ ನೋಡ್ತಾ ಇದ್ದೇವೆ. ವಿಶ್ವಮೂರ್ತಿ ನೀನು, ಇಡೀ ಜಗತ್ತನ್ನೇ ನಿನ್ನ ಶರೀರದೊಳಗೆ ಇಟ್ಟುಕೊಂಡಿದ್ದಿ. ಇಡೀ ವಿಶ್ವವೇ ಮೂರ್ತಿಯಾಗಿ ಉಳ್ಳವನಾಗಿದ್ದಿ. ಹಾಗಾಗಿ ಇಡೀ ಮೂರು ಲೋಕಗಳನ್ನೇ ನಾವು ನಿನ್ನ ಈ ರೂಪದೊಳಗೆ ನೋಡ್ತಾ ಇದ್ದೇವೆ ಅಂತಾರೆ ಬ್ರಹ್ಮದೇವರು. ಪಶ್ಯಾಮಿ ಅಮುಷ್ಮಿನ್ ಅಂದ್ರೆ ಇದರೊಳಗೆ, ಈಗೇನು ತವ ರೂಪಂ ಅಂತ ಹಿಂದೆ ಹೇಳಿದ್ರಲ್ಲ ಆ ರೂಪದ ಯಾವ ಈ ರೂಪ ಕಾಣಿಸ್ತಾ ಇದೆ ಕಣ್ಣೆದುರಿಗೆ, ಈ ರೂಪದ ಒಳಗೆ ಇಡೀ ಮೂರು ಲೋಕವೇ ಇದೆ. ಅಂತಹ ರೂಪವನ್ನು ನಾನು ನೋಡ್ತಾ ಇದ್ದೇನೆ ಅಂತಾರೆ ಬ್ರಹ್ಮದೇವರು. ನಿನ್ನನ್ನು ಧ್ಯಾನ ಮಾಡಿದ ಪುಣ್ಯದಿಂದ ನನಗೆ ಇಂಥ ಒಂದು ನೋಡುವ ಭಾಗ್ಯ ಸಿಕ್ಕಿದೆ ಅಂತ. ಯೋಗ, ಯೋಗೇನ ಅಂದ್ರೆ ಹಾಗೆ, ಯೋಗದಿಂದ ನೋಡ್ತಾ ಇದ್ದೇನೆ ನಾನು. ಎಲ್ರಿಗೂ ಸಾಧ್ಯ ಇಲ್ಲ ಇದು, ಈ ಯೋಗ. ನಾನು ನೋಡ್ತಾ ಇದ್ದೇನೆ. ಪಶ್ಯಾಮಿ ಅಂತಿದೆ ಅಲ್ಲಿ. ಪಶ್ಯಾಮಿ ಅಂದ್ರೆ ನೋಡ್ತಾ ಇದ್ದೇನೆ. ಅಹಂ ಪಶ್ಯಾಮಿ, ನನಗೆ ಇಂಥ ನೋಡುವ ಶಕ್ತಿ ಬಂದದ್ದು ಯೋಗೇನ, ನಿನ್ನನ್ನ ಧ್ಯಾನ ಮಾಡಿದ ಒಂದು ಪುಣ್ಯ ನನ್ನಲ್ಲಿದೆ. ಆದ್ರಿಂದ ನಾನು ನೋಡ್ತಾ ಇದ್ದೇನೆ. ಇದು ಎಲ್ರಿಗೂ ಸಾಧ್ಯ ಇಲ್ಲ. ಈ ಇಡೀ ಶರೀರದ ಒಳಗೆ ಎಲ್ಲ ಲೋಕಗಳನ್ನು ನೋಡ್ತಾ ಇದ್ದೇನೆ. ತ್ರೀನ್ ಲೋಕಾನ್, ಮೂರು ಲೋಕಗಳನ್ನು ಕೂಡ, ಮೂರು ಲೋಕ ಅಂದ್ರೆ ಎಲ್ಲ ಲೋಕ, 14 ಲೋಕಗಳು ಬಂತು. ಆ 14 ಲೋಕಗಳನ್ನು ಕೂಡ ಈ ನಿನ್ನ ಶರೀರದೊಳಗೆ ನಾನು ನೋಡ್ತಾ ಇದ್ದೇನೆ. ಅಂತಹ ನಿನಗೆ ನಮಸ್ಕಾರ. ರೂಪಂ ತವೈ ತತ್ಪುರುಷರ್ಷಭೇಡ್ಯಂ
ಶ್ರೇಯೋರ್ತಿಭಿರ್ವೈದಿಕತಾಂತ್ರಿಕೈಶ್ಚ ಯೋಗೇನ ಧಾತಃ ಸಹನಸ್ತ್ರಿಲೋಕಾನ್ ಪಶ್ಯಾಮ್ಯಮುಷ್ಮಿನ್ ಭವ ವಿಶ್ವಮೂರ್ತೆ. ತ್ವಯ್ಯಗ್ರ ಆಸೀದಿದಮಾತ್ಮತಂತ್ರೇ ತ್ವಮಾದಿರಂತೋ ಜಗತೋಸ್ಯ ಮಧ್ಯಂ ಘಟಸ್ಯ ಮೃತ್ಸ್ನೇವ ಪರಸ್ಮಾತ್ ತ್ವಮೇವ ಚಾಶೇಷಮಶೇಷನಾಮ್ನಾ. ಎಲೆ ಭಗವಂತನೇ, ಈ ಪ್ರಳಯ ಕಾಲದಲ್ಲಿ ಈ ಇಡೀ ಜಗತ್ತು ನಿನ್ನ ಉದರದ ಒಳಗೆ ಇತ್ತು. ಸ್ವತಂತ್ರನಾದವನು ನೀನು. ಅಂತಹ ನಿನ್ನ ಈ ಹೊಟ್ಟೆ ಒಳಗೆ ಈ ಜಗತ್ತು ಪ್ರಳಯ ಕಾಲದಲ್ಲಿ ಇತ್ತು. ಅದನ್ನ ನೀನೇ ಸೃಷ್ಟಿ ಮಾಡಿದಿ. ಸೃಷ್ಟಿಕಾಲ ಬಂದಾಗ ಅದನ್ನ ನೀನು ಸೃಷ್ಟಿ ಮಾಡಿದ್ದಿ. ಹಿಂದೆ ಆ ಜಗತ್ತನ್ನ ನೀನೇ ಲಯ ಮಾಡಿದ್ದಿ. ಸೃಷ್ಟಿ ಮಾಡಿ ಈಗ ಸ್ಥಿತಿಯನ್ನು ಮಾಡ್ತಾ ಇದ್ದಿ. ಹೀಗೆ ಈ ಜಗತ್ತಿನ ಸೃಷ್ಟಿಕರ್ತ ನೀನು, ಲಯಕರ್ತಾನೂ ನೀನೆ, ಸ್ಥಿತಿಕರ್ತಾನೂ ನೀನೆ. ಒಂದು ಮಣ್ಣಿನಿಂದ ಗಡಿಗೆಯನ್ನ ಮಾಡ್ತಾರೆ. ಆ ಗಡಿಗೆಯನ್ನ ಮಾಡಲಿಕ್ಕೆ ಮಣ್ಣೇ ಮುಖ್ಯವಾದದ್ದು. ಬೇರೆ ಬೇರೆ ಪದಾರ್ಥಗಳು ಇರ್ತವೆ ಜೊತೆಗೆ, ಇಲ್ಲ ಅಂತಲ್ಲ. ಗಡಿಗೆ ಮಾಡಲಿಕ್ಕೆ ಬೇರೆ ನೀರು ಬೇಕು, ಬೆಂಕಿ ಬೇಕು, ಗಾಳಿ ಬೇಕು, ಎಲ್ಲವೂ ಬೇಕು. ಅದಕ್ಕೆ ಘಟ ಮಾಡಲಿಕ್ಕೆ ದಂಡ ಬೇಕು. ಹಾಗೆ ಬೇರೆ ಬೇರೆ ಪದಾರ್ಥಗಳೆಲ್ಲ ಬೇಕು. ಆದರೆ ಅವೆಲ್ಲದಕ್ಕಿಂತ ಪ್ರಧಾನವಾದದ್ದು ಯಾವುದು? ಮಣ್ಣು. ಘಟಕ್ಕೆ ಮಣ್ಣೇ ಪ್ರಧಾನ. ಘಟಸ್ಯ ಮೃತ್ಸ್ನಾ ಇವ ಪರಹ ಪರಸ್ಮಾತ್ ಪರಹ ತ್ವಂ. ಘಟಕ್ಕೆ ಉಳಿದ ಪದಾರ್ಥಗಳೆಲ್ಲ ಇದ್ರೂ ಕೂಡ ಮಣ್ಣೇ ಹೇಗೆ ಪ್ರಧಾನವೋ, ಮಣ್ಣೇ ಪ್ರಧಾನ ಕಾರಣ ಹೇಗೋ ಹಾಗೆ ಈ ಇಡೀ ಜಗತ್ತಿಗೆ ನೀನೇ ಮುಖ್ಯ ಕಾರಣ. ಜಗತ್ ಸೃಷ್ಟಿಯಲ್ಲಿ ನೀನೇ ಮುಖ್ಯ. ಬೇರೆ ಬೇರೆ ಎಲ್ಲ ಮುಖ್ಯ ಕಾರಣಗಳು ಅದು ಕೂಡ ನಿನ್ನಿಂದಲೇ. ಅದಕ್ಕೆಲ್ಲ ನೀನೇ ಮುಖ್ಯ ಕಾರಣ. ಅವರೆಲ್ಲ ಇದ್ದಾರೆ, ಇಲ್ಲ ಅಂತಲ್ಲ. ಬೇರೆ ಬೇರೆಯವರು ಕೂಡ ಏನೇನೋ ಮಾಡ್ತಾರೆ. ಆದರೆ ಆ ಎಲ್ಲ ದೇವತೆಗಳ ಹೆಸರಿನಿಂದ ಮುಖ್ಯ ವಾಚ್ಯನಾದವನು ನೀನೆ. ಅಶೇಷ ವಿಶೇಷ ನಾಮ ನೀನು. ಅಶೇಷ ವಿಶೇಷ ನಾಮ ಅಂದರೆ ಎಲ್ಲ ದೇವತೆಗಳ ವಿಶೇಷ ನಾಮಗಳು ಏನಿದ್ದಾವೆ ಆ ಎಲ್ಲ ನಾಮಗಳು ನಿಂದೆ. ನಾಮಾನಿ ಸರ್ವಾಣಿ ಯಮಾವಿಶಂತಿ ಅಂತ ವೇದ. ಎಲ್ಲ ನಾಮಗಳು ಕೂಡ ಕೊನೆಯಲ್ಲಿ ಹೋಗಿ ಸೇರೋದು ನಿನ್ನನ್ನೇ. ಆವಾಗವಾಗ ಅವರವರಿಗೆ ಆ ಹೆಸರುಗಳು ಇರ್ಬೋದು ತಾತ್ಕಾಲಿಕವಾಗಿ, ಆದರೆ ಕೊನೆಗೆ ಆ ಎಲ್ಲ ಹೆಸರುಗಳು ಹೋಗಿ ಸೇರೋದು ನಿನ್ನನ್ನೇ. ಹಾಗಾಗಿ ಅಶೇಷ ವಿಶೇಷ ನಾಮ ನೀನು. ಎಲ್ಲರ ವಿಶೇಷವಾದ ನಾಮಗಳು ಅದು ನಿಂದೇ ನಾಮ. ಯೋ ದೇವಾನಾಂ ನಾಮಧಾ ಏಕಾಯೇವ. ಎಲ್ಲ ದೇವತೆಗಳ ನಾಮ ಹೆಸರುಗಳೇನಿದ್ದಾವೆ ಅವುಗಳನ್ನೆಲ್ಲ ಧಾರಣೆ ಮಾಡೋವನು ಏಕಯೇವ, ಒಬ್ಬನೇ. ಅಂತಹವನು ನೀನು. ಅಶೇಷ ವಿಶೇಷ ನಾಮ. ಹಾಗಾಗಿ ಉಳಿದ ಪದಾರ್ಥಗಳು, ಪ್ರಕೃತಿ, ಅದರೊಳಗಿರೋ ಸತ್ವರಜಸ್ತಮೋ ಗುಣಗಳು, ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ ತತ್ವಗಳೆಲ್ಲ ಕಾರಣ ಆಗಿರ್ಬೋದು ಈ ಜಗತ್ತಿಗೆ. ಆದರೆ ಪ್ರಧಾನ ಕಾರಣ ನೀನು.
ಘಟಕ್ಕೆ ನೀರು, ಬೆಂಕಿ, ಗಾಳಿ ಮೊದಲಾದವುಗಳೆಲ್ಲ ಕಾರಣ ಇರ್ಬೋದು, ದಂಡ ಮೊದಲಾದವುಗಳು ಇರ್ತವೆ. ಆದರೆ ಪ್ರಧಾನ ಕಾರಣ ಮಣ್ಣು. ಹಾಗೆ ಇಡೀ ಜಗತ್ತಿಗೆ ನೀನು ಪ್ರಧಾನ, ಮುಖ್ಯ ಅಂತರ್ಥ. ಎಲ್ಲ ವಿಷಯದಲ್ಲಿಯೂ ಕೂಡ ಸಾಮ್ಯ ಇರೋದಿಲ್ಲ. ಮಣ್ಣು ಹೇಗೆ ಕಾರಣವೋ ಹಾಗೆ ನೀನು ಅಂತಂದ್ರೆ ಮಣ್ಣೇ ಮಡಿಕೆಯಾಗಿ ಪರಿಣಾಮ ಆಗ್ತದೆ. ಹಾಗೆ ಭಗವಂತ ಅವನೇ ಜಗತ್ತಾಗಿ ಪರಿಣಾಮ ಆಗಿದ್ದಲ್ಲ. ಆ ಅರ್ಥದಲ್ಲಿ ಸಾಮ್ಯ ಇಟ್ಟುಕೊಳ್ಬಾರದು. ಬೇರೆ ಬೇರೆ ವಸ್ತುಗಳೆಲ್ಲ ಘಟಕ್ಕೆ ಕಾರಣ, ಆದರೆ ಮಣ್ಣು ಪ್ರಧಾನ ಕಾರಣ. ಇಡೀ ಆ ಘಟದಲ್ಲಿ ಪೂರ್ತಿ ಕಾಣಿಸೋದು ಮಣ್ಣೆ. ಎಲ್ಲಿ ನೋಡಿದ್ರು ಮಣ್ಣು ಕಾಣಿಸ್ತದೆ ಪ್ರಧಾನವಾಗಿ. ಉಳಿದದ್ದೆಲ್ಲ ಕಾಣಿಸಲ್ಲ ನಮಗೆ. ಆ ಮಣ್ಣಿಗೆ ನೀರು ಹಾಕಿರ್ತಾನೆ, ಘಟದ ಹಾಕಿ ದಂಡದಿಂದ ಸುತ್ತಿರ್ತಾನೆ, ಅದನ್ನ ಬಿಸಿ ಮಾಡಿರ್ತಾನೆ. ಅದು ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲ. ನಮಗೆ ಕಾಣಿಸೋದು ಯಾವುದು? ಬರೇ ಮಣ್ಣು. ಘಟದ ಕಣಗಳಲ್ಲೂ ಕೂಡ ಕಾಣಿಸೋದು ನಮಗೆ ಮಣ್ಣೆ ಪ್ರಧಾನ. ಹಾಗೆ ಇಡೀ ಜಗತ್ತಿಗೆ ಬೇರೆ ಬೇರೆ ವಸ್ತುಗಳನ್ನು ಉಪಯೋಗಿಸ್ಕೊಂಡಿರ್ಬೋದು ನೀನು, ಆದರೆ ಪ್ರಧಾನವಾಗಿ ನೀನೇ ಕಾರಣ ಅಂತ ಆ ಅಭಿಪ್ರಾಯದಲ್ಲಿ ಘಟಸ್ಯ ಮೃತ್ ಅಂತ ಹೇಳಿದ್ದು. ಘಟಕ್ಕೆ ಮಣ್ಣು ಹೇಗೋ ಹಾಗೆ ನೀನು ಕಾರಣ ಅಂತ ಹೊರತು ಎಲ್ಲ ವಿಷಯದಲ್ಲಿಯೂ ಸಾಮ್ಯ ಅಲ್ಲ. ನಹಿ ದೃಷ್ಟಾಂತೆ ಸರ್ವಸಾಮ್ಯಂ ಅಂತ. ದೃಷ್ಟಾಂತ ಯಾವ ದೃಷ್ಟಾಂತ ಕೊಟ್ಟರೂ ಕೂಡ ಸರ್ವಸಾಮ್ಯ ಇರೋದಿಲ್ಲ. ಎಲ್ಲ ದೇವತೆಗಳ ಒಳಗೆ ಅಂತರ್ಯಾಮಿಯಾಗಿ ನಿಂತು ಎಲ್ಲರ ಹೆಸರನ್ನು ನೀನೇ ಧಾರಣೆ ಮಾಡಿದ್ದಿ. ಎಲ್ಲರಿಗಿಂತ ಉತ್ತಮನಾಗಿರ್ತಕ್ಕಂಥವನು ನೀನು. ಹಿರಣ್ಯಗರ್ಭ ಸಮವರ್ತತಾಗ್ರೇ ಏಕೋ ರುದ್ರೋ ನ ದ್ವಿತೀಯಾವತಸ್ಥೆ ಅಂತ ಇತ್ಯಾದಿ ವೇದಗಳು ಎಲ್ಲರ ಹೆಸರು. ಹಿರಣ್ಯಗರ್ಭ ಅಂದ್ರು ನೀನೆ, ರುದ್ರ ಅಂದ್ರು ನೀನೆ, ಪಶುಪತಿ ಅಂದ್ರೂ ಕೂಡ ಅದು ಭಗವಂತನದ್ದೇ ಹೆಸರು. ಎಲ್ಲ ಹೆಸರು ಭಗವಂತನದ್ದೇ. ಎಲ್ಲ ಹೆಸರುಗಳನ್ನು ಧಾರಣೆ ಮಾಡಿದ್ದಿ ನೀನು. ಅಂತಹ ಪುರುಷರ್ಷಭ, ಪುರುಷೋತ್ತಮನಾಗಿರ್ತಕ್ಕಂತಹ ಭಗವಂತನೇ ನಿನಗೆ ನಮಸ್ಕಾರ. ತ್ವಯ್ಯಗ್ರ ಆಸೀದಿದಮಾತ್ಮತಂತ್ರೇ ತ್ವಮಾದಿರಂತೋ ಜಗತೋಸ್ಯ ಮಧ್ಯಂ. ನೀನೇ ಈ ಜಗತ್ತಿಗೆ ಆದಿ, ನೀನೇ ಅಂತ, ನೀನೇ ಮಧ್ಯ. ಅಂದ್ರೆ ಸೃಷ್ಟಿಕರ್ತ, ಲಯಕರ್ತ, ಸ್ಥಿತಿಕರ್ತ ಎಲ್ಲವೂ ನೀನೆ. ಘಟಸ್ಯ ಈಗ ಬರ್ತಾ ಇದೆ. ಘಟಸ್ಯ ಮೃತ್ಸ್ನೇವ ಪರಸ್ಮಾತ್ ತ್ವಮೇವ ಚಾಶೇಷಮಶೇಷ ನಾಮ. ಅಲ್ಲಿಗೆ 10 ಶ್ಲೋಕ ಆಯ್ತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರು. ಹರೇ ನಮಗೆ ಆಚಾರ್ಯ ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ, ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.